ಮಾಡ್ತೇನೆ. ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು, ನಾನು ಸೆಕ್ರೆಟರಿ ಭರತ್ ಕುಮಾರ್, ಸಲಹೆಗಾರ ಅರುಣ್ ಕುಮಾರ್ ಹಾಗೂ ಗೌರವಾಧ್ಯಕ್ಷರಾಗಿ ಇರ್ಫಾನ್, ವೈಸ್ ಪ್ರೆಸಿಡೆಂಟ್ ಶೇಖರ್ ಕೇರಳಗಡ್ಡೆ, ಲೋಕೇಶ್ ಶೆಟ್ಟಿ ಕೋಶಾಧಿಕಾರಿ ಹಾಗೂ ನಮ್ಮ ಸದಸ್ಯರು ಗೋಪಾಲ್ ಶೆಟ್ಟಿ ಹಾಗೂ ಪ್ರಥಮವಾಗಿ ಪತ್ರಿಕೆ ಮಾಧ್ಯಮ ಹಾಗೂ ರಷ್ಯಾದವರಿಗೆ ವಿಶೇಷವಾಗಿ ಶುಭಾಶಯ ಹೇಳುತ್ತಾ ನಮ್ಮ ಈ ಸಂಘದ ಈ ದಿನ ಉದ್ದೇಶವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಮ್ಮ ಸೆಕ್ರೆಟರಿಯರಾದ ಭರತ್ ಕುಮಾರ್ ಆ ವಿಷಯ ಎಲ್ಲರೂ ತಿಳಿಸಿರ್ತಾರೆ. ಲೋಕೇಶ್ ಶೆಟ್ಟಿ ಅವರು ಈ ಮೈಕ್ ಕೇಸಲ್ಲಿ ಮಾತಾಡಲ್ಲ. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ವಿಷಯ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಸ್ಪಂದಿಸಿ ಸ್ಪಷ್ಟನೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳ ಬಗ್ಗೆ ಬಂದಂತಹ ಪ್ರಕಟಣೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘಗಳ ಒಕ್ಕೂಟಕ್ಕೆ ಹಾಗೂ ಆಟೋ ರಿಕ್ಷಾ ಚಾಲಕರಿಂದ ಆಟೋ ರಿಕ್ಷಾ ಚಾಲಕ ಮಿತ್ರರಿಗೆ ಸರ್, ಇವತ್ತು ಮಂಗಳೂರು ನಗರಕ್ಕೆ ಕೆಲವೊಂದು ಬ್ಯಾಟ್ರಿ ಚಾಲಿತ ರಿಕ್ಷಾದ ಹಾವಳಿಯಿಂದ ರಿಕ್ಷಾ ಚಾಲಕರಿಗೆ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಉಂಟಾಗಿದೆ ಸರ್. ಇವತ್ತು ಮಂಗಳೂರು ನಗರದ 7,000 ರಿಕ್ಷಾಗಳನ್ನು ಹೊಂದಿಕೊಂಡು ಜೀವನ ಮಾಡುವಂತಹ ರಿಕ್ಷಾ ಚಾಲಕರಿಗೆ ಈ EV ರಿಕ್ಷಾ ಚಾಲಕರಿಂದ ಸಂಕಷ್ಟ ಎದುರಾಗಿದೆ. ಇವತ್ತು ನಾವು ಇದಕ್ಕೆ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಷಯವನ್ನು ನಾವು ತಿಳಿಸಿದಾಗ ಈ ಒಂದು ಸಮಸ್ಯೆಯನ್ನು ಮನಗೊಂಡ ಅವರು ಮಂಗಳೂರು ನಗರಕ್ಕೆ ಇವತ್ತು EV ಆಟೋ ರಿಕ್ಷಾದ ರಿಜಿಸ್ಟ್ರೇಷನ್ ಅನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ಮೇಲೆ ಇದೊಂದು ಈ ಬಂಡವಾಳಶಾಹಿ ದೊಡ್ಡ ದೊಡ್ಡ ಕಂಪನಿಗಳು ಇದರ ವಿರುದ್ಧ ಎಚ್ಚೆತ್ತು ಇವತ್ತು ಇವರು ನ್ಯಾಯಾಲಯದ ಅಡಿಯಲ್ಲಿ ಮಂಗಳೂರಿನ ಸಾರಿಗೆ ಇಲಾಖೆ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ಕರ್ನಾಟಕದ ರೋಡ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಯರ ಮೇಲೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ರು ಸರ್. ಹೂಡಿದ ಮೇಲೆ ನಾವು ಇವರು ಹೈಕೋರ್ಟ್ ಅಭಿದಾವಿಯನ್ನು ಸಲ್ಲಿಸಿದ ಮೇಲೆ ಇದಕ್ಕೆ ನಾವು ಕೂಡ ಥರ್ಡ್ ಪಾರ್ಟಿಯಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಮೊರೆ ಹೋದ ಮೇಲೆ ನಾವು ಒಂದು ವರ್ಷದಿಂದ ಇದರ ವಿರುದ್ಧ ನಾವು ಕೋರ್ಟ್ನಲ್ಲಿ ನ್ಯಾಯಾಲಯದ ಒಂದು ದಾವೆ ಅಡಿಯಲ್ಲಿ ಅದನ್ನು ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇದನ್ನು ಚರ್ಚೆಗೆ ಬಂದಾಗ ಅವರು ಇದನ್ನು ನಮ್ಮ ಮಂಗಳೂರಿನ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ, ದಂಡನಾಧಿಕಾರಿಯವರ ಸಮ್ಮುಖದಲ್ಲಿ ಇದು ಚರ್ಚೆ ಮಾಡಿ ಇದನ್ನು ಸರಿ ಮಾಡುವಂಥ ಒಂದು ಅರ್ಜಿಯನ್ನು ಇಲ್ಲಿಗೆ ತಂದರು ಸರ್. ತಂದ ಮೇಲೆ EV ಆಟೋ ರಿಕ್ಷಾ ಕಂಪನಿಗಳ ಒಂದು ಸಂಘಟನೆ ಮತ್ತು ಆಟೋ ರಿಕ್ಷಾ ಸಂಘಟನೆಗಳನ್ನು ಕರೆದೊಂದು ಸಭೆ ನಡೆಯಿತು. ಸಭೆ ನಡೆದ ಮೇಲೆ ಎರಡೂ ಕಡೆಯವರ ಒಂದು ವಾದ ವಿವಾದಗಳ ಮುಖಾಂತರ ಚರ್ಚೆ ಬಂದಾಗ ಜಿಲ್ಲಾಧಿಕಾರಿಯವರು ಏನು ಹೇಳಿದರು, ನಿಮ್ಮ ನ್ಯಾಯಾಲಯದ ಏನು ಆದೇಶ ಆಗಿದೆ ಅದನ್ನು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಸಬ್ಮಿಟ್ ಮಾಡಿದ ಮೇಲೆ ನಾವು ಆಯಿತು, ಸಭೆಯನ್ನು ಅಲ್ಲಿಗೆ ಎಂಡ್ ಆಗಿ ನಾನು ಇದನ್ನು ಆದಷ್ಟು ಬೇಗ ನಾನು ಈ ಆದೇಶವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದರು. ಇಂದಿಗೂ 1 ತಿಂಗಳಾಯಿತು ಸರ್, ಯಾವುದೇ ಒಂದು ಆದೇಶವನ್ನು ಇಲ್ಲಿ ನಮಗೆ ಪೇಪರ್ ಮುಖಾಂತರ ಆಗಲಿ ಸಾರಿಗೆ ಇಲಾಖೆ ಅಡಿಯಲ್ಲಿ ಯಾವುದೇ ಒಂದು ಆದೇಶವನ್ನು ಇವರು ಕೊಡಲಿಲ್ಲ, ಸ್ಪಷ್ಟನೆಯನ್ನು ನೀಡಲಿಲ್ಲ. ಇದರ ವಿರುದ್ಧ ನಾವು ಒಂದು ವೇಳೆ ನಮಗೆ ಆದೇಶವನ್ನು ಸಿಕ್ಕದಿದ್ದರೆ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿಯುವುದು ಖಚಿತ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಆದೇಶ ಇನ್ನೂ ಕೂಡ ಬಂದಿಲ್ಲ. ನಾವು ಕೂಡ ಆ ಆದೇಶವನ್ನು ಎದುರು ನೋಡ್ತಾ ಇದ್ದೀವಿ. ನಾವು ಅಲ್ಲಿ ನಮಗೆ ಇಲ್ಲಿ 7,000-8,000 ಆಟೋ ರಿಕ್ಷಾಗಳ ಪರವಾಗಿ ಬರ್ಬೋದು ಅಥವಾ ನಮ್ಮ ವಿರುದ್ಧವಾಗಿ ಬರ್ಬೋದು. ಆದರೆ ಇಲ್ಲಿ ಯಾವುದೇ ಆದೇಶ ಬರದೆ ಕಂಪನಿಗಳು ತಮ್ಮ ಸ್ವಪ್ರತಿಷ್ಠೆಯ ಉದ್ದೇಶದಿಂದ ಮತ್ತೆ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದೆ ನಾನು
ಆ ಮಾಧ್ಯಮದಲ್ಲಿ ಫೋನ್ ಮುಖಾಂತರ ಮಾತಾಡಿದಂಥ ವ್ಯಕ್ತಿ ಕೂಡ ನಿಜವಾದ ರಿಕ್ಷಾ ಚಾಲಕ ಹೌದು. ಆದರೆ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ರಿಕ್ಷಾ ಚಾಲಕರಾಗಿ ದುಡಿತಾ ಇಲ್ಲ, ಅವರು ಆ ಕಂಪನಿಯ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸ್ಪಷ್ಟನೆ ಮಾಡಬೇಕು. ಯಾಕೆಂದ್ರೆ ಆ ವ್ಯಕ್ತಿ ಆ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾ ಇರುವಾಗ ಆ ಕಂಪನಿಯ ಪರವಾಗಿ ಪ್ರಚಾರ ಮಾಡ್ತಾರೆ ಬಿಟ್ರೆ ಅದನ್ನು ಎಲ್ಲಿ ಕೂಡ ವಿರುದ್ಧವಾಗಿ ಪ್ರಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಉದಾಹರಣೆ ಅವರು ಹೇಳಿದ್ರು, ನಾನು ನೋಡಿದ ಮಟ್ಟಿಗೆ, ದೃಶ್ಯ ಮಾಧ್ಯಮದಲ್ಲಿ ನೋಡಿದ ಮಟ್ಟಿಗೆ, ಒಂದು ಗೂಗಲಲ್ಲಿ ನಾವು ಸರ್ಚ್ ಮಾಡಿದೆ, 500 ಇದ್ದಂಥ ಪರ್ಮಿಟನ್ನು 1.5 ಲಕ್ಷಕ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಅದೇ ರೀತಿ ಒಂದು ಗೂಗಲಲ್ಲಿ ಈಗ ಇದೇ ನಮ್ಮ ಪತ್ರಿಕಾ ಭವನದ ಆಸುಪಾಸಿನಲ್ಲಿರುವಂತಹ ಜಾಗದ ಮಾಹಿತಿಯನ್ನು ಪಡ್ಕೊಂಡಾಗ ಅದರ ರೇಟೇ ಬೇರೆ ಇರ್ತದೆ, ಆದರೆ ಇಲ್ಲಿ ಆಗುವಂಥ ರೇಟೇ ಬೇರೆ. ಅದನ್ನೇ ಯಾಕೆ ಆ ವ್ಯಕ್ತಿ ಹೋಲಿಕೆ ಮಾಡಲಿಲ್ಲ ಅನ್ನೋದು ಒಂದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಅದೇ ರೀತಿ ಬಾಕಿ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ರಿಕ್ಷಾವನ್ನು ಮಾತ್ರ ತಂದಿದ್ದಾರೆ, ಬಸ್ಸಿನ ಪರ್ಮಿಟ್ ಅಂತ ತರಲಿಲ್ಲ, ಜಾಗದ ವಿಷಯನೂ ತರಲಿಲ್ಲ. ಆದರೆ ಅವರು ಯಾಕೆ ಆ ಮಾತನ್ನು ಹೇಳಿದ್ದಾರೆ ಅಂದರೆ ಅವರ ಕಂಪನಿಯ ಪರವಾಗಿ ಮಾತಾಡಲಿಕ್ಕೋಸ್ಕರನೇ ಅವರನ್ನು ಬಿಟ್ಟಂತ ವ್ಯಕ್ತಿ. ಹಾಗಾಗಿ ಕಂಪನಿಯ ಪರವಾಗಿ ಮಾತಾಡಿದ್ದಾರೆ. ನಾವು ಆ ರೀತಿ ಮಾತಾಡ್ತಾ ಇಲ್ಲ. ನಮಗೆ ಯಾರೇ ಬರಲಿ ನ್ಯಾಯಯುತವಾಗಿ ಏನು ನಮಗೆ ಪರವಾನಗಿಯಲ್ಲಿ ಏನು ನಿಬಂಧನೆಗಳಿದ್ದಾವೆ ಆ ನಿಬಂಧನೆಗಳನ್ನು ಅದಕ್ಕೆ ಅನ್ವಯಿಸುವ ರೀತಿಯಲ್ಲಿ ಮಾಡಿಕೊಡ್ಲಿ ಅಂತೇಳಿ ನಾವು ಆ ದಿವಸದಿಂದ ಈ ದಿವಸದವರೆಗೂ ನಮ್ಮ ಬೇಡಿಕೆ ಇದೆ. ನಮ್ಮ ಬೇಡಿಕೆಯಲ್ಲಿ ಏನಿದೆ, ನಾವು ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳ ವಿರೋಧಿಗಳಾಗಿ ಎಲ್ಲಿ ಕೂಡ ನಾವು ಪರಿವರ್ತನೆ ಆಗಲಿಲ್ಲ. ಎಲೆಕ್ಟ್ರಿಕಲ್ ರಿಕ್ಷಾಗಳು ಬರಲಿ, ನಮ್ಮ ಪರವಾನಗಿ ಏನಿದೆ, ನಮಗೊಂದು ಕಂಡೀಷನ್ಸ್ ಅಂತೇಳಿ 1998ರಲ್ಲಿ 98ರವರೆಗೆ ಏನು 2098 ಮತ್ತು 2021 14ರಿಂದ 21ರವರೆಗೆ ಏನು ಪರವಾನಗಿಗಳನ್ನು ಮಂಜೂರು ಮಾಡಿದ್ರು, ಆ ಮಂಜೂರು ಮಾಡಿದಂಥ ಪರವಾನಗಿಗಳಲ್ಲಿ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಆ ಕಂಡೀಷನ್ಗಳನ್ನು ನಮಗೆ ಮಾತ್ರ ಅನ್ವಯ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮಲ್ಲಿ ಈಗ ಎಲ್ಲರೂ ಕೂಡ ಎಲೆಕ್ಟ್ರಿಕಲ್ ರಿಕ್ಷಾಕ್ಕೆ ಕನ್ವರ್ಟ್ ಆಗಲು ಅಟ್ ಎ ಟೈಮಲ್ಲಿ ಸರಿ ಆಗುದಿಲ್ಲ, ಬದಲಾವಣೆ ಬಯಸ್ತಾ ಇದ್ದೇವೆ. ಆದರೆ ಆ ಬದಲಾವಣೆ ಬಯಸುವ ಸಂದರ್ಭದಲ್ಲಿ ಯಾರು ಪರಿವರ್ತನೆ ಆಗಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ನಮ್ಮ ಪರವಾನಗಿಯನ್ನು ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಮರ್ಜ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಮೊನ್ನೆ ನಡೆದಂಥ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕೂಡ ನಾವು ಹೇಳಿದ್ದೇವೆ. ಮತ್ತಿನ್ನೊಂದು, ಮಂಗಳೂರು ನಗರದಲ್ಲಿ ಆಟೋ ರಿಕ್ಷಾ ನಿಲ್ದಾಣಗಳ ಸಮಸ್ಯೆ ಇದೆ ಅಂತೇಳಿ ಹಲವು ಬಾರಿ ಇದೇ ಪತ್ರಿಕಾಗೋಷ್ಠಿ ಸಭೆಯಲ್ಲಿ ನಾವು ಮಾತಾಡಿದ್ದೇವೆ.